ನಮಸ್ಕಾರ ಸ್ನೇಹಿತರೆ, KS ಗುರುಜಿಗೆ ಸ್ವಾಗತ. ಈ ಒಂದು ಸೆಷನ್ ಅಲ್ಲಿ ನಾವು ಸೆಪ್ಟೆಂಬರ್ನ 2ನೇ ವಾರದ ಕೆಲವೊಂದು ಕರೆಂಟ್ ಅಫೇರ್ಸ್ಗಳನ್ನ MCQ ಮೂಲಕ ಕಲಿತಾ ಹೋಗೋಣ. ಈ ಕರೆಂಟ್ ಅಫೇರ್ಸ್ನ ನಾವು MCQ ಮೂಲಕ ಕಲಿಯೋದ್ರಿಂದ ನಮ್ಗೆ ಏನು ಅಡ್ವಾಂಟೇಜ್ ಏನಂತಂದ್ರೆ, ನಾವು ನ್ಯೂಸ್ ಪೇಪರ್ ಆರ್ಟಿಕಲ್ ನ ಓದಬೇಕಾದ್ರೆ ಆ ಒಂದು ಟಾಪಿಕ್ಗಳು ಯಾವ ರೀತಿ ಕ್ವಶನ್ ಆಗಿ ಬರುತ್ತೆ ಅಂತ ಓದ್ತೀವಿ. ಮತ್ತೆ ಇಟ್ ಈಸ್ ಈಸಿ ಟು ರೆಕಗ್ನೈಸ್ ದ ಟಾಪಿಕ್ಸ್ ಯಾವ್ದು ನಮಗೆ ರಿಲೆವೆಂಟ್ ಇದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಬನ್ನಿ ಶುರು ಮಾಡಿ. ಮೊದಲನೇ ಪ್ರಶ್ನೆ ಬಂದು ಹಿಸ್ಟ್ರಿಗೆ ಸಂಬಂಧಪಟ್ಟಿದ್ದು. ಮೊದಲನೇ ಪ್ರಶ್ನೆ ಬಂದು, ಸಮಾಜ ಸುಧಾರಕ EV ರಾಮಸ್ವಾಮಿ ಪೆರಿಯಾರ್ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಏನಂತ ನೋಡ್ತಾ ಹೋಗೋಣ. ಅವರು ತಮಿಳು ವಾರಪತ್ರಿಕೆ ಕುಡಿಯರಸು ಎಂಬ ಒಂದು ವಾರಪತ್ರಿಕೆಯನ್ನ ಪ್ರಾರಂಭಿಸಿದ್ರು ಅಂತ ಮೊದಲನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಎರಡನೇ ಸ್ಟೇಟ್ಮೆಂಟ್ ಬಂದು, ಕುಡಿಯರಿಸು ಪ್ರಾರಂಭವು ಸ್ವಾಭಿಮಾನಿ ಚಳುವಳಿ ಅಧಿಕೃತ ಆರಂಭಕ್ಕೆ ಕಾರಣವಾಯಿತು ಅಂತ ಹೇಳ್ತಾ ಇದೆ. ಅಂದ್ರೆ ಈ ಕುಡಿಯರಸು ಇಂದ ಫಾರ್ಮ್ ಅಲ್ಲಿ ಇವ್ರು ಲಾಂಚ್ ಮಾಡೋದಂತೆ ಏನನ್ನ, ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್ ನ ಫಾರ್ಮ್ ಅಲ್ಲಿ ಶುರು ಆಯ್ತು ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಆನ್ಸರ್ ಬಂದು ಎರಡು ಕರೆಕ್ಟ್ ಆಗಿದೆ. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಇದು ಯಾಕೆ ಸುದ್ದಿನಲ್ಲಿತ್ತು ಅಂತಂದ್ರೆ, 1925 ನಲ್ಲಿ EV ರಾಮಸ್ವಾಮಿ ಅವರು ತಮಿಳುನಾಡಿನಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್ ನ ಲಾಂಚ್ ಮಾಡ್ತಾರೆ. ಏನಿದು ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್ ಅಂತಂದ್ರೆ, ಆಂಟಿ ಬ್ರಾಹ್ಮಣಿಕಲ್ ಮೂವ್ಮೆಂಟ್ ಅಂತ ಕರಿತೀವಿ, ಅಥವಾ ಇಟ್ ಇಸ್ ದ ಮೂವ್ಮೆಂಟ್ ಅಗೇನೆಸ್ಟ್ ಕ್ಯಾಸ್ಟಿಸಮ್ ಅಗೇನೆಸ್ಟ್ ಆಗಿ ಲಾಂಚ್ ಮಾಡೋದಂತ ಮೂವ್ಮೆಂಟ್ ಆಗಿರುತ್ತೆ. ಇದನ್ನ EV ರಾಮಸ್ವಾಮಿ ಅವರು ಲೀಡ್ ಮಾಡ್ತಾರೆ. ಇವ್ರನ್ನ ಪೆರಿಯಾರ್ ಅಂತಾನು ಕರೀತಾರೆ. ಇವ್ರು ಲಾಂಚ್ ಮಾಡೋದಂತ ಒಂದು ವಾರಪತ್ರಿಕೆ ಯಾವುದು ಅಂತಂದ್ರೆ ಕುಡಿಯರಸು. ನೆನ್ಪಿಟ್ಕೋಬೇಕಾಗುತ್ತೆ ಕುಡಿಯರಸು. ಮುಂದಿನ ಕ್ವಶನ್ ನೋಡೋಣ. ಈ ಕ್ವಶನ್ ಬಂದು ಒಂದು ಎಂಪಾಕ್ಸ್ ರೋಗದ ಬಗ್ಗೆ ಇದೆ. ಏನ್ ಹೇಳಿದೆ ಅಂತಂದ್ರೆ, ಎಂಪಾಕ್ಸ್ ರೋಗ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇತ್ತೀಚೆಗೆ ವಿಶ್ವ ಆರೋಗ್ಯ ಸಂಸ್ಥೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಎಂಪಾಕ್ಸ್ ರೋಗವನ್ನ ಅಂತಾರಾಷ್ಟ್ರೀಯ ಸಾರ್ವಜನಿಕ ರೋಗ ತುರ್ತು ಪರಿಸ್ಥಿತಿಯಾಗಿ ಉಳಿದಿಲ್ಲ ಎಂದು ಘೋಷಿಸಿದೆ. ಅಂದ್ರೆ ಹೂ ಡಿಕ್ಲೇರ್ಡ್ ಎಂಪಾಕ್ಸ್ ಇಸ್ ನೋ ಲಾಂಗರ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ ಅಂತ ಹೇಳ್ತಾ ಇದೆ. ಯಾರು ಹೇಳ್ತಿರೋದು? ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳ್ತಿದೆ ಅಂತ ಮೊದಲನೇ ಸ್ಟೇಟ್ಮೆಂಟ್. ಎರಡನೇ ಸ್ಟೇಟ್ಮೆಂಟ್ ಬಂದು, ಎಂಪಾಕ್ಸ್ ಒಂದು ಬ್ಯಾಕ್ಟೀರಿಯಾ ಸೋಂಕು, ಬ್ಯಾಕ್ಟೀರಿಯಾ ಬಂದಿರುವಂತಹ ಸೋಂಕಂತೆ ಜ್ವರ ಹೋಲಿಕೆಯ ಲಕ್ಷಣಗಳನ್ನು ಉಂಟು ಮಾಡುತ್ತದೆ ಅಂತ ಹೇಳ್ತಾ ಇದೆ. ಇದರಲ್ಲಿ ನಾವು ಯಾವುದೇ ಒಂದು ರೋಗ ಬಂದ್ರೂ ಅದು ಬ್ಯಾಕ್ಟೀರಿಯಿಂದ ಬರುತ್ತಾ, ವೈರಸ್ ಇಂದ ಬರುತ್ತಾ ಅಂತ ನೋಡ್ಕೋಬೇಕಾಗತ್ತೆ. ಇದು ಬ್ಯಾಕ್ಟೀರಿಯಿಂದ ಬರುವಂತದಲ್ಲ, ಬದಲಿಗೆ ವೈರಲ್ ಇಂದ ಬರುವಂತದ್ದು. ಹಾಗಾಗಿ ಇದಕ್ಕೆ ಆನ್ಸರ್ ಓನ್ಲಿ ಆಗುತ್ತೆ. ಇಲ್ಲಿ ನೋಡಿ ನಮ್ಗೆ ಗೊತ್ತಾಗುತ್ತೆ ಈಗ ಸುದ್ದಿನಲ್ಲಿ ಇದ್ದೇನಂತಂದ್ರೆ, ಎಂಪಾಕ್ಸ್ ನ ಇದು ಇಂಟರ್ನ್ಯಾಷನಲ್ ಹೆಲ್ತ್ ಎಮರ್ಜೆನ್ಸಿ ಅಲ್ಲ ಅಂತೇಳಿ WHO ಡಿಕ್ಲೇರ್ ಮಾಡಿದುಂಟು. ಇದು ಸುದ್ದಿನಲ್ಲಿ ಇರುವಂತದ್ದು. ಇದು ಬಂದು ಆಕ್ಚುಲಿ ವೈರಲ್ ಇನ್ಫೆಕ್ಷನ್. ಆಮೇಲೆ ಇದು ಜ್ವರ ಅಂದ್ರೆ ಫ್ಲೂ ಲೈಕ್ ಸಿಂಪ್ಟಮ್ಸ್ ನ ತೋರಿಸುತ್ತೆ. ಇದನ್ನ ಹೆಂಗೆ ರೆಕಗ್ನೈಸ್ ಮಾಡೋದು ಅಂತಂದ್ರೆ, ಇದು ಸ್ಕಿನ್ ಮೇಲೆ ರೆಡ್ ಕಲರ್ ಅಲ್ಲಿ ಗುಳ್ಳೆಗಳನ್ನ ಮಾಡೋದು, ದೊಡ್ಡ ದೊಡ್ಡ ಗುಳ್ಳೆಗಳು. ಅದರಿಂದ ಇದು ನಮ್ಗೆ ಎಂಪಾಕ್ಸ್ ಅಂತ ಗೊತ್ತಾಗುತ್ತೆ. ಆಮೇಲೆ ಇದು ಒಂಥರ ಡೆತ್ಲಿ ವೈರಸ್. ಇದು ಮಾರಣಾಂತಿಕ ಕಾಯಿಲೆಗೆ ಕಾರಣ ಆಗುತ್ತೆ. ಮುಂದಿನ ಆರ್ಟಿಕಲ್ ಹೋಗೋದಾದ್ರೆ ಏನಂತಂದ್ರೆ, ರಕ್ತ ಚಂದ್ರಗ್ರಹಣ ಹೆಂಗಾಗುತ್ತೆ ಅನ್ನೋದು ಈ ಕ್ವಶನ್ ಇರುವಂತದ್ದು. ಸಣ್ಣ ತರಂಗ ದೂರದ ಬೆಳಕು ಅಂತಂದ್ರೆ ಶಾರ್ಟ್ ವೇವ್ ಲೆಂತ್ ಬಗ್ಗೆ ಮಾತಾಡ್ತಾ ಇದೆ. ಸಣ್ಣ ತರಂಗ ದೂರದ ಬೆಳಕು ಅಂದ್ರೆ ನೀಲಿ ಮತ್ತೆ ಹಸಿರು ವಾತಾವರಣದಲ್ಲಿ ಹರಡಿ ಆಕಾಶ ನೀಲಿಯಾಗಿ ಕಾಣಿಸುತ್ತದೆ. ಅಂದ್ರೆ ಶಾರ್ಟ್ ವೇವ್ ಲೆನ್ಸ್ ಸ್ಪ್ರೆಡ್ ಆದ್ರೆ ನಮ್ಗೆ ಏನಾಗುತ್ತೆ ಅಂತಂದ್ರೆ ಸ್ಕೈ ಬ್ಲೂ ಆಗಿ ಅಪಿಯರ್ ಆಗುತ್ತೆ ಅಂತ ಮೊದಲನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಎರಡನೇ ಸ್ಟೇಟ್ಮೆಂಟ್ ಬಂದು, ನೀಳ ತರಂಗದ ಬೆಳಕು. ನೀಳ ತರಂಗ ಅಂತಂದ್ರೆ ಲಾಂಗರ್ ವೇವ್ ಲೆನ್ಸ್, ಕೆಂಪು ಮತ್ತೆ ಕಿತ್ತಳೆ ಬಣ್ಣದ್ದು ಅಥವಾ ಆರೆಂಜ್ ಇತ್ತಲ್ಲ, ವಿಬ್ಗಯಾರ್ ಲಾಸ್ಟ್ ಅಲ್ಲಿ ಬರುವಂತದ್ದು ಆರೆಂಜ್ ಮತ್ತೆ ರೆಡ್. ಭೂಮಿಯ ಸುತ್ತ ಬಾಗಿ ಚಂದ್ರನು ತಲುಪುತ್ತದೆ, ಇದರಿಂದಾಗಿ ರಕ್ತಚಂದ್ರ ಉಂಟಾಗುತ್ತದೆ ಅಂತ ಹೇಳ್ತಾ ಇದೆ. ಇದಕ್ಕೆ ಆನ್ಸರ್ ಬಂದು 1 ಮತ್ತು 2 ಕರೆಕ್ಟ್ ಆಗುತ್ತೆ. ಯಾವಾಗ ಸೂರ್ಯ ಮತ್ತೆ ಚಂದ್ರ ಜೊತೆಗೆ ಭೂಮಿ, ಅರ್ತ್ ಅಂತ ತಗೊಳ್ಳೋಣ, ಇದು ಮೂನ್ ಅಂತ ತಗೊಳ್ಳೋಣ, ಇದು ಸನ್ ಅಂತ ತಗೊಳ್ಳೋಣ. ಪ್ರಾಪರ್ ಒಂದು ಅಲೈನ್ಮೆಂಟ್ ಬಂದಾಗ ಯಾವಾಗ ಈ ಒಂದು ಸೂರ್ಯನ ಬೆಳಕು ಚಂದ್ರನ ನೇರವಾಗಿ ರೀಚ್ ಆಗದೆ ಭೂಮಿಯ ಮೇಲೆ ಬಿದ್ದು ಭೂಮಿಯ ಶ್ಯಾಡೋ ಚಂದ್ರನ ಮೇಲೆ ಬೀಳುತ್ತಲ್ಲ, ಅದು ಚಂದ್ರಗ್ರಹಣ ಆಗುತ್ತೆ ಆ ಟೈಮಲ್ಲಿ. ಬಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಸೂರ್ಯನ ಬೆಳಕಲ್ಲಿ ನಮ್ಗೆ ಗೊತ್ತಿರೋ ರೀತಿಯಲ್ಲಿ 7 ಬಣ್ಣಗಳಿದೆ. 7 ಬಣ್ಣಗಳಲ್ಲಿ ಈ ನೀಲಿ ಮತ್ತೆ ಹಸಿರು ಬಣ್ಣಗಳು ಶಾರ್ಟ್ ವೇವ್ಲೆನ್ಸ್ ಅಂತ ಕರಿತೀವಿ. ಇವೇನಾಗ್ತವೆ ಅಂತಂದ್ರೆ ಚೆದರೋಗ್ತವೆ. ಈ ವಾತಾವರಣದಲ್ಲಿರುವಂತಹ ಒಂದು ಡಸ್ಟ್ ಪಾರ್ಟಿಕಲ್ ಇಂದಾಗಿ ಇವು ಚೆದರೋಗಿ ಇನ್ನು ಲಾಂಗ್ ವೇವ್ ಲೆಂತ್ ಆಗಿರುವಂತದ್ದು ಆರೆಂಜ್ ಮತ್ತೆ ರೆಡ್ ಕಲರ್ ಅಲ್ವಾ. ಇವುಗಳು ಏನಾಗ್ತವೆ ಅಂತಂದ್ರೆ ಭೂಮಿಯ ಸುತ್ತ ಬಾಗಿ ಚಂದ್ರನ ರೀಚ್ ಆಗ್ತವೆ. ಹಂಗಾಗಿ ಆ ಚಂದ್ರಗ್ರಹಣ ಟೈಮಲ್ಲಿ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ ಚಂದ್ರ ರೆಡ್ ಆಗಿ ಕಾಣುವಂಥದ್ದು. ಇದನ್ನ ನಾವು ರಕ್ತಚಂದ್ರ ಅಥವಾ ಬ್ಲಡ್ ಮೂನ್ ಅಂತ ಕರಿತೀವಿ. ಮುಂದಿನ ಪ್ರಶ್ನೆಗೆ ಹೋದಾದ್ರೆ, ಏಷ್ಯಾದ ಅತಿ ದೊಡ್ಡ ಲಿಥಿಯಂ ಅಯಾನ್ ಬ್ಯಾಟರಿ ಉತ್ಪಾದನಾ ಕೇಂದ್ರ ಎಲ್ಲಿ ಸ್ಥಾಪಿಸಲಾಗಿತ್ತು ಅಂತ ಕೇಳಿದ್ದಾರೆ. ಏಷ್ಯಾದ ಅತಿ ದೊಡ್ಡ ಲಿಥಿಯಂ ಅಯಾನ್ ಬ್ಯಾಟರಿ ಉತ್ಪಾದನಾ ಕೇಂದ್ರ ಎಲ್ಲಿ ಸ್ಥಾಪಿಸಲಾಗಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು IMT ಸೋನ್ಹಾ, ಹರಿಯಾಣ. ನೆನ್ಪಿಟ್ಕೋಬೇಕು, IMT ಸೋನ್ಹಾ, ಹರಿಯಾಣ. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಏಷ್ಯಾದಲ್ಲೇನೆ ಲಾರ್ಜೆಸ್ಟ್ ಲಿಥಿಯಂ ಅಯಾನ್ ಬ್ಯಾಟರಿ ಮ್ಯಾನುಫ್ಯಾಕ್ಚರಿಂಗ್ ಬ್ಯಾಟರಿನ IMT ಸೋನ್ಹಾ ಎಲ್ಲಿ, ಹರಿಯಾಣದಲ್ಲಿ ಲಾಂಚ್ ಮಾಡಿದ್ದಾರೆ. ನೆನ್ಪಿಟ್ಕೊಳ್ಳಿ. ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ, ರೈತಾಪಿ ಕುಟುಂಬಗಳ ಸ್ಥಿತಿ ಮೌಲ್ಯಮಾಪನ ಸಮೀಕ್ಷೆ ಅಥವಾ ಸಿಚುವೇಶನ್ ಅಸೆಸ್ಮೆಂಟ್ ಸರ್ವೆ ಆಫ್ ಅಗ್ರಿಕಲ್ಚರ್ ಹೌಸ್ ಹೋಲ್ಡ್ ಇದನ್ನ ಯಾರು ನಡೆಸ್ತಾರೆ ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸಲ್ ಆಫೀಸರ್ ಅಥವಾ ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ ಆಫೀಸ್.
ಅಂಡರ್ ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. ನೆನ್ಪಿಟ್ಕೋಬೇಕು, ರಾಷ್ಟ್ರೀಯ ಸಾಂಖ್ಯಿಕ ಸಂಸ್ಥೆ, ರಾಷ್ಟ್ರೀಯ ಸಾಂಖ್ಯಿಕ ಸಂಸ್ಥೆ ನಡೆಸುವಂಥದ್ದು. ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಯಾಕೆಂದ್ರೆ ಇದು ಮತ್ತೆ ಕಂಡಕ್ಟ್ ಮಾಡ್ತಾರೆ. ಇದನ್ನ ಆಲ್ರೆಡಿ UPSC ನಲ್ಲಿ ಎಕ್ಸಾಮ್ ಕೇಳ್ಬಿಟ್ಟಿದ್ದಾರೆ. ಆಲ್ ಇಂಡಿಯಾ ಡೆಪ್ಟ್ ಇನ್ವೆಸ್ಟ್ಮೆಂಟ್ ಸರ್ವೆ, ಒಂದು ಸರ್ವೆ 19 ಆಗಿತ್ತು, 2 ಸರ್ವೆಗಳು ಮತ್ತೆ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ಸಿಚುವೇಶನ್ ಅಸೆಸ್ಮೆಂಟ್ ಸರ್ವೆ ಆಫ್ ಅಗ್ರಿಕಲ್ಚರ್ ಹೌಸ್ ಹೋಲ್ಡ್. ಸೊ ಇವೆರಡನ್ನು ಈಗ NSO ಅಂದ್ರೆ ನ್ಯಾಷನಲ್ ಸ್ಟಾಟಿಸ್ಟಿಕ್ಸ್ ಆಫೀಸು ಮತ್ತೆ ಕಂಡಕ್ಟ್ ಮಾಡಬೇಕು ಅಂತ ಶುರು ಮಾಡ್ತಾ ಇದೆ. ಏನಂತಂದ್ರೆ ಇದರಿಂದಾಗಿ ರೈತಾಪಿ ಕುಟುಂಬ, ಇದು ಹೌಸ್ ಹೋಲ್ಡ್ ಸರ್ವೆ, ಹೌಸ್ ಹೋಲ್ಡ್ ಲೆವೆಲ್ ಸರ್ವೆ. ಈಗ ಇದರಿಂದಾಗಿ ರೈತಾಪಿ ಕುಟುಂಬಗಳಲ್ಲಿ ಅವ್ರದ್ದು ಅಸೆಟ್ ಎಷ್ಟಿದೆ, ಸಾಲ ಎಷ್ಟಿದೆ, ಅಥವಾ ಅವರಲ್ಲಿ ಸಾಲ ತಗೊಳಕ್ಕೆ, ಆಕ್ಸಿಸ್ ತಗೊಳಕ್ಕೆ ಅವಕಾಶ ಇದೆಯಾ, ಈ ತರದೆಲ್ಲ ಡೇಟಾ ಫ್ಯಾಕ್ಟ್ಸ್ ಗಳನ್ನ ಕ್ಯಾಲ್ಕುಲೇಟ್ ಮಾಡುತ್ತೆ. ಈ ತರ ಕ್ಯಾಲ್ಕುಲೇಟ್ ಮಾಡಿ ಇದನ್ನ RBI ಮತ್ತೆ ಗೌರ್ಮೆಂಟ್ ಕೊಡೋದ್ರಿಂದ ಅವ್ರುಗಳು ಆ ಒಂದು ಪಾಲಿಸಿ ಫ್ರೇಮ್ ವರ್ಕ್ ಮಾಡೋದಕ್ಕೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾರು ಕಂಡಕ್ಟ್ ಮಾಡ್ತಾರೆ ಅಂತ ಕೇಳ್ತಾರೆ, ನೆನ್ಪಿಟ್ಕೋಬೇಕು. NSO ಕಮ್ಸ್ ಅಂಡರ್ ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. ಮುಂದಿನ ಪ್ರಶ್ನೆ ಹೋಗೋದಾದ್ರೆ, ವಾಟ್ ಈಸ್ ಡಯಲಾ? ಸಿಂಪಲ್ ಕ್ವಶನ್, ಹಿಂಗೆ ಕೇಳ್ತಾರೆ, ವಾಟ್ ಈಸ್ ಡಯಲಾ ಸಮ್ ಟೈಮ್ಸ್ ಇನ್ ನ್ಯೂಸ್? ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಡಯಲಾ ಎಂದರೇನು? ಇದೊಂದು ಬಂದು ಕೃತಕ ಬುದ್ಧಿಮತ್ತೆಯ ಒಂದು ಸಚಿವೆ. ಅಂದ್ರೆ ಆಲ್ಬೇನಿಯಾದಲ್ಲಿ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಯೂಸ್ ಮಾಡಿಕೊಂಡು ಒಬ್ಬ ಮಿನಿಸ್ಟರ್ ಅಪಾಯಿಂಟ್ ಮಾಡಿದ್ದಾರೆ. ಅಂದ್ರೆ ಮಿನಿಸ್ಟ್ರೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿದೆ. ಸೊ ಅದಕ್ಕೆ ಸುದ್ದಿನಲ್ಲಿ ಇರುವಂತದ್ದು. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಆಲ್ಬೇನಿಯಾ ಏನ್ ಮಾಡಿದೆ ಅಂತಂದ್ರೆ ವರ್ಲ್ಡ್ಸ್, ಇಡೀ ಪ್ರಪಂಚದಲ್ಲಿ ಮೊದಲನೇ ಬಾರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರುವಂತಹ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೇ ಮಿನಿಸ್ಟರ್ ಆಗಿ ನೇಮಕ ಮಾಡಿದೆ. ಯಾವುದು? ಆಲ್ಬೇನಿಯಾ. ನೆನ್ಪಿಟ್ಕೋಬೇಕು. ಇದಕ್ಕೆ ಇಟ್ಟಿರೋ ಹೆಸರು ಬಂದು ಡಯಲ್ಲಾ ಅಂತೆ. ಡಯಲ್ಲಾ ಅಂತಂದ್ರೆ ಸನ್ ಅನ್ನೋ ಅರ್ಥ ಬರುತ್ತಂತೆ. ಮುಂದಿನ ಪ್ರಶ್ನೆ ಹೋಗೋದಾದ್ರೆ, ಜ್ಞಾನ ಭಾರತಂ ಪೋರ್ಟಲ್ ನ ಉದ್ದೇಶವೇನು? ವಾಟ್ ಈಸ್ ದ ಪರ್ಪಸ್ ಆಫ್ ದ ಜ್ಞಾನ ಭಾರತಂ? ಸಿಂಪಲ್ ಕ್ವಶನ್ ಕೇಳಿದರೆ, ಇದು ಒಂದು ಮನುಸ್ಮೃತಿಗಳನ್ನು ಡಿಜಿಟಲೀಕರಿಸಿ, ಸುರಕ್ಷಿಸಿ, ಸಾರ್ವಜನಿಕರಿಗೆ ಒದಗಿಸುವುದು, ಅಥವಾ ಡಿಜಿಟೈಸ್, ಪ್ರಿಸರ್ವ್ ಅಂಡ್ ಪ್ರೊವೈಡ್ ಪಬ್ಲಿಕ್ ಆಕ್ಸೆಸ್ ಟು ದ ಮನುಸ್ಕ್ರಿಪ್ಟ್. ಮನುಸ್ಕ್ರಿಪ್ಟ್ ಅಂತಂದ್ರೆ, ಅಥವಾ ಈ ಒಂದು ಮನುಸ್ಮೃತಿಗಳು ಅಂತಂದ್ರೆ ಸುಮಾರು 75 ವರ್ಷಗಳ ಹಿಂದಿನ ತಾಳೆಗರಿಗಳಲ್ಲಿ ಬರ್ದಿರುವಂತದ್ದು. ಈ ರೀತಿಯದೊಂದೆಲ್ಲ ಇರುತ್ತಲ್ಲ ಕೆಲವೊಂದು ಸ್ಕ್ರಿಪ್ಟ್ಗಳು, ಅದು ಹ್ಯೂಮನ್ ರಿಟರ್ನ್ ಇರಬೇಕು, ಅದನ್ನ ಮನುಸ್ಕ್ರಿಪ್ಟ್ ಅಂತ ಕರಿತೀವಿ. ಸೊ ಇದನ್ನ ಪ್ರಿಸರ್ವ್ ಮಾಡಬೇಕು, ಅದರಲ್ಲಿರುವಂತಹ ನಾಲೆಡ್ಜ್ಗಳನ್ನ ಜನಗಳಿಗೆ ರೀಚ್ ಆಗಬೇಕು. ಅದನ್ನ ಯಾವ ರೀತಿ ಪ್ರಿಸರ್ವ್ ಮಾಡ್ತೀವಿ ನಾವು? ಯಾವಾಗ ಅದು ಲಾಂಗ್ ಟರ್ಮ್ ಅಲ್ಲಿ ಪ್ರಿಸರ್ವ್ ಆಗುತ್ತೆ ಅಂತಂದ್ರೆ ಡಿಜಿಟಲ್ ಫಾರ್ಮ್ ಬಂದಾಗ. ಸೊ ಇದನ್ನ ಡಿಜಿಟಲ್ ಫಾರ್ಮೆಟ್ ಅಲ್ಲಿ ಪ್ರಿಸರ್ವ್ ಮಾಡಿ, ಪ್ರೊಟೆಕ್ಟ್ ಮಾಡಿ, ಅದನ್ನ ಜನಗಳಿಗೆ ಆಕ್ಸೆಸ್ ಕೊಡುವಂಥದ್ದು ಅಥವಾ ನಾಲೆಡ್ಜ್ ನ ಶೇರ್ ಮಾಡಬೇಕು ಅಂತ ಹೇಳಿ ಸರ್ಕಾರ ತಂದಿರುವಂತಹ ಸ್ಕೀಮ್ ಬಂದು ಜ್ಞಾನ ಭಾರತಂ ಪೋರ್ಟಲ್. ನೆನ್ಪಿಟ್ಕೋಬೇಕಾಗತ್ತೆ ನೋಡಿ, ಜ್ಞಾನ ಭಾರತಂ ಪೋರ್ಟಲ್ ಮನುಸ್ಕ್ರಿಪ್ಟ್ ಡಿಜಿಟೈಸೇಷನ್ ಮಾಡಿ ಪ್ರೊಟೆಕ್ಟ್ ಮಾಡೋಕೆ ಅಂತ ಮಾಡಿರುವಂತದ್ದು. ಮುಂದಿನ ಪ್ರಶ್ನೆ ಹೋಗೋದಾದ್ರೆ, PM ಮೋದಿ ಅವರು ಇತ್ತೀಚೆಗೆ ಐಜೋಲ್ ಅನ್ನು ಭಾರತದ ಮುಖ್ಯ ರೈಲು ಜಾಲಕ್ಕೆ ಸಂಪರ್ಕಿಸುವ ಮೊದಲ ರೈಲು ಮಾರ್ಗವನ್ನು ಯಾವ ರಾಜ್ಯದಲ್ಲಿ ಉದ್ಘಾಟಿಸಿದರು ಅಂತ ಕೇಳಿದ್ದಾರೆ. PM ಮೋದಿ ರೀಸೆಂಟ್ಲಿ ಇನಾಗ್ರೇಟೆಡ್ ದ ಫಸ್ಟ್ ರೈಲ್ವೆ ಲೈನ್ ಕನೆಕ್ಟಿಂಗ್ ಐಜಾಲ್ ಟು ಇಂಡಿಯಾಸ್ ರೈಲ್ವೆ ನೆಟ್ವರ್ಕ್. ಎಲ್ಲಿ ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಬಂದು ಐಜಾಲ್ ಅಂದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಇದು ಮಿಜೋರಾಂ. ಫಾರ್ ದ ಫಸ್ಟ್ ಟೈಮ್ ಏನಾಗುತ್ತೆ ಅಂತಂದ್ರೆ, ಇದುವರೆಗೂ ಮಿಜೋರಾಂನಲ್ಲಿ ಯಾವುದೇ ರೀತಿ ರೈಲ್ವೆ ಲೈನ್ಗಳು ಇರಲಿಲ್ಲ. ಈಗ ಏನ್ ಮಾಡಿದ್ದಾರೆ ಅಂತಂದ್ರೆ, ಮಿಜೋರಾಂನಲ್ಲಿ ಫಸ್ಟ್ ರೈಲ್ವೆ ಲೈನ್ ನ ಎಳೆದಿದ್ದಾರೆ. ಎಲ್ಲಿ? ಈ ರೈಲ್ವೆ ಲೈನ್ ಹೆಸರು ಕೂಡ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಬೈರಾಬಿ ಸೈರಾಗ್ ಅನ್ನೋ ಒಂದು ರೈಲ್ವೆ ಲೈನ್ ನ ಎಳೆದಿದ್ದಾರೆ. ಅಂದ್ರೆ ಈಗೇನು ನಾವು ಓದಿದ್ವಲ್ಲ ಐಜಾಲ್ ಇಂದ ಹಿಡಿದು ಒಂದು ಅಲ್ಲಿರಂತ ನಗರಗಳಿಗೆ ಆಗ್ಬೋದು, ಜೊತೆಗೆ ಮೈನ್ ರೈಲ್ವೆ ನೆಟ್ವರ್ಕ್ ಏನಿದೆಯಲ್ಲ ಅದನ್ನ ಕನೆಕ್ಟ್ ಮಾಡ್ತಾ ಇದ್ದಾರೆ ಮಿಜೋರಾಂ ಇಂದ. ಸೊ ಅದಕ್ಕೋಸ್ಕರ ಇತ್ತೀಚೆಗೆ ನಾರ್ತ್ ಈಸ್ಟ್ ಅಲ್ಲಿ ಯಾವ್ದು ಅಂತಾದ್ರೂ ಕೇಳ್ಬೋದು, ನೆನ್ಪಿಟ್ಕೊಳ್ಳಿ, ಮಿಜೋರಾಂ. ಓಕೆನಾ? ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ, ವಿಶ್ವ ಅಂಚೆ ಸಂಘದ ಬಗ್ಗೆ ಇದೆ, ಅಥವಾ ಯೂನಿವರ್ಸಲ್ ಪೋಸ್ಟಲ್ ಯೂನಿಯನ್ ಅಂತ ಕರಿತೀವಿ. ಓಕೆನಾ? ಯೂನಿವರ್ಸಲ್ ಪೋಸ್ಟಲ್ ಯೂನಿಯನ್. ಸೊ ಈ ಒಂದು ವಿಶ್ವ ಅಂಚೆ ಸಂಘ ಪ್ರಾದೇಶಿಕ ಕಚೇರಿ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತಿದೆ. ಮುಂಬೈನಲ್ಲಿ ಉದ್ಘಾಟಿಸಲಾದ ವಿಶ್ವ ಅಂಚೆ ಸಂಘ ಪ್ರಾದೇಶಿಕ ಕಚೇರಿ ದಕ್ಷಿಣ ಏಷ್ಯಾಗಳಿಗೆ ಅಂಚೆ ಸೇವೆಗಳಲ್ಲಿ ಸಹಾಯ ಮಾಡುತ್ತೆ ಅಂತಿದೆ. ಇದು ಆಕ್ಚುಲಿ ನೋಡಿ ವರ್ಲ್ಡ್ ಸಂಬಂಧಪಟ್ಟಿದ್ದು. ಆ ರೀತಿ ಇದ್ದಾಗ ಯಾವ್ದಾದ್ರು ಒಂದು ಪ್ರಾದೇಶಿಕ ಕಚೇರಿಗಳಿದೆ ಅಂತಂದ್ರೆ, ಅದರಲ್ಲೂ ಏಷ್ಯಾದಲ್ಲಿ, ಅದು ಎಸ್ಪೆಷಲಿ ಇಂಡಿಯಾದಲ್ಲಿ ಇದೆ ಅಂತಂದಾಗ ನೀವು ನೋಡ್ಕೋಬೇಕಾಗುತ್ತೆ. ಮುಂಬೈನಲ್ಲಿ ಅಂತ ಹೇಳ್ತಾ ಇದೆ ಮೊದಲನೇ ಸ್ಟೇಟ್ಮೆಂಟ್. ಎರಡನೇ ಸ್ಟೇಟ್ಮೆಂಟ್ ಬಂದು, ಭಾರತವು ಈ ಒಂದು ಯೂನಿವರ್ಸಲ್ ಪೋಸ್ಟಲ್ ಯೂನಿಯನ್ ಅಥವಾ ವಿಶ್ವ ಅಂಚೆ ಸಂಘ ಪ್ರಾದೇಶಿಕ ಕಚೇರಿ ಏನಿದೆಯಲ್ಲ, ಅಭಿವೃದ್ಧಿ ಚಟುವಟಿಕೆಗಳಿಗೆ ಅಂತಾನೆ ಸುಮಾರು $2 ಲಕ್ಷ ಅನೌನ್ಸ್ ಮಾಡಿದಂತೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 2 ಓನ್ಲಿ ಆಗುತ್ತೆ. ಯಾವಾಗ್ಲೂ ಅಷ್ಟೇನೆ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ ಪ್ರಾದೇಶಿಕ ಕಚೇರಿ. ಸೊ ಹಾಗಾಗಿ ಇದು ರಾಂಗ್ ಆಗುತ್ತೆ, ಯಾಕಂದ್ರೆ ಇದು ಬಂದು ಡೆಲ್ಲಿನಲ್ಲಿ ಲೊಕೇಟ್ ಆಗಿರುವಂತದ್ದು. ಆಮೇಲೆ ಈಗ ನಮಗೆ ಗೊತ್ತಿಲ್ಲ ಅಂತಂದ್ರೂ ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ. ಫ್ಯಾಕ್ಚುಯಲ್ ಇದ್ದಾಗ ಎಕ್ಸ್ಚೇಂಜ್ ಮಾಡೋದು ಈಸಿ ಕ್ವಶನ್ ಫ್ರೇಮ್ವರ್ಸ್ಗೆ. ಸೊ ಯಾರು ಕ್ವಶನ್ ಫ್ರೇಮ್ ಮಾಡ್ತಾರಲ್ಲ ಅವ್ರಿಗೆ. ಸೊ ಹಾಗಾಗಿ ಇದಕ್ಕೆ ಆನ್ಸರ್ ಬಂದು 2 ಮಾತ್ರ ಆಗುತ್ತೆ. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಯೂನಿವರ್ಸಲ್ ಪೋಸ್ಟಲ್ ಯೂನಿಯನ್ ಏನಿದೆಯಲ್ಲ, ಇದು ರೀಜನಲ್ ಆಫೀಸ್ ಎಲ್ಲಿರುವಂತದ್ದು? ಡೆಲ್ಲಿನಲ್ಲಿ ಇರುವಂತದ್ದು. ರೀಜನಲ್ ಆಫೀಸ್ ಎಲ್ಲಿರುವಂತದ್ದು? ಡೆಲ್ಲಿನಲ್ಲಿ, ಮುಂಬೈನಲ್ಲ. ಓಕೆನಾ? ಇದೇನ್ ಮಾಡುತ್ತೆ ಅಂತಂದ್ರೆ, ಐಡಿಯಾಸು ಮತ್ತು ಎಕ್ಸ್ಪೀರಿಯನ್ಸು, ಎಕ್ಸ್ಪರ್ಟೈಸ್ ಗಳನ್ನ
ಇಡೀ ಪ್ರಪಂಚದಲ್ಲಿ ಇರುವಂತದನ್ನ ಸೌತ್ ಏಷ್ಯಾಗೆ ಹೆಲ್ಪ್ ಆಗೋ ರೀತಿಯಲ್ಲಿ ಸಹಾಯ ಮಾಡುತ್ತೆ ಈ ಒಂದು ಯೂನಿವರ್ಸಲ್ ಪೋಸ್ಟಲ್ ಯೂನಿಯನ್, ನೆನ್ಪಿಟ್ಕೋಬೇಕಾಗುತ್ತೆ. ಮತ್ತೆ ಈಗ ಇದನ್ನ ಉದ್ಘಾಟನೆ ಮಾಡಿದ್ದಾರೆ ಇಲ್ಲಿ ಡೆಲ್ಲಿನಲ್ಲಿ. ಆ ಟೈಮಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಸುಮಾರು ಅದರ ಡೆವಲಪ್ಮೆಂಟ್ಗೆ ಅಂತಾನೆ $2 ಲಕ್ಷ ಇಂಡಿಯಾ ಕೊಡ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡಿದೆ. ನೆನ್ಪಿಟ್ಕೋಬೇಕಾಗುತ್ತೆ, ಎರಡು ಇಂಪಾರ್ಟೆಂಟ್. ಇಲ್ಲಿ ಲೊಕೇಶನ್ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್ ಬಂದು, ಭಾರತವು ತನ್ನ ಮೊದಲ ವಿದೇಶಿ ಅಟಲ್ ನಾವೀನ್ಯತೆ ಕೇಂದ್ರ ಅಥವಾ ಅಟಲ್ ಇನೋವೇಷನ್ ಸೆಂಟರ್ ಅಂತ ಕರಿತೀವಿ ಎಲ್ಲಿ ಉದ್ಘಾಟನೆ ಮಾಡಿದೆ ಅಂತ ಕೇಳಿದರೆ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು IIT ಡೆಲ್ಲಿ ಮತ್ತೆ ಅಬುದಾಬಿಯ ಶಾಖೆ. ಅಬುದಾಬಿ ಶಾಖೆ ಇರುವಂತದ್ದು ಎಲ್ಲಿ? UAE ನಲ್ಲಿ ಉದ್ಘಾಟನೆ ಮಾಡಿರುವಂತದ್ದು. UAE ನೆನ್ಪಿಟ್ಕೋಬೇಕು. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಡೆಲ್ಲಿ ಅಬುದಾಬಿ ಕ್ಯಾಂಪಸ್, IIT ಡೆಲ್ಲಿ ಅಬುದಾಬಿ ಕ್ಯಾಂಪಸ್ ಎಲ್ಲಿರುವಂತದ್ದು? UAE ನಲ್ಲಿ ಇರುವಂತದ್ದು. ಅಲ್ಲಿ ಇದರ ಉದ್ಘಾಟನೆ ಮಾಡಿದ್ದಾರೆ, ನೆನ್ಪಿಟ್ಕೋಬೇಕಾಗತ್ತೆ. ಇದು ಅಟಲ್ ಇನೋವೇಷನ್ ಮಿಷನ್ ತುಂಬಾ ಇಂಪಾರ್ಟೆಂಟ್. ಈಗ ಏನಂತಂದ್ರೆ ಓವರ್ಸಿ ಫಸ್ಟ್ ಹೊರಗಡೆ ಅಂತ ಲಾಂಚ್ ಮಾಡಿರುವಂತದ್ದು ಇದನ್ನೇ. ಮುಂದಿನ ಪ್ರಶ್ನೆ ಹೋದಾದ್ರೆ 11ನೇ ಕಾಮನ್ವೆಲ್ತ್ ಸಂಸದೀಯ ಸಂಘ ಅಥವಾ ಏನಂತ ಕರಿತೀವಿ? ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಅಸೋಸಿಯೇಷನ್ ಅಂತ ಕರಿತೀವಿ. ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಅಸೋಸಿಯೇಷನ್ ಇಂಡಿಯಾ. ಇದ್ರ ಬಗ್ಗೆ ಕ್ವಶನ್ ಕೇಳಿದರೆ ನೋಡೋಣ. ಇದನ್ನು ಭಾರತ್ ಮಂಟಪ ದೆಹಲಿಯಲ್ಲಿ ಉದ್ಘಾಟಿಸಲಾಗಿತ್ತು. ಮೊದಲನೇ ಸ್ಟೇಟ್ಮೆಂಟ್. ಎರಡನೇ ಸ್ಟೇಟ್ಮೆಂಟ್ ಬಂದು ಇದರ ವಿಷಯ ಥೀಮ್ ಏನಂತ ಹೇಳ್ತಾ ಇದೆ ಅಂತಂದ್ರೆ ವಿಧಾನಸಭೆಗಳಲ್ಲಿ ಚರ್ಚೆಗಳು ಮತ್ತು ವಿಚಾರಣೆಗಳು ಈ ಒಂದು ವಿಚಾರದಲ್ಲಿ ನಡೆದಿದೆ ಅಂತ ಇದೆ ಥೀಮ್. ಈ ಒಂದು ಕಾಮನ್ವೆಲ್ತ್ ಸಂಸದೀಯ ಸಂಘ ಏನ್ ನಡೆದಿದೆಯಲ್ಲ ಅದು ಭಾರತ್ ಮಂಟಪ್ ಡೆಲ್ಲಿನಲ್ಲಿ ನಡೆದಿದೆ ಅಂತ ಮೊದಲನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಎರಡನೇ ಸ್ಟೇಟ್ಮೆಂಟ್ ಬಂದು ಯಾವ ವಿಚಾರವಾಗಿ ಅದು ಚರ್ಚೆ ಆಗಿದೆ ಅಂತ ಕೇಳ್ತಾ ಇದೆ. ಇದೇ ಹೇಳ್ತಾ ಇದೆ, ವಿಧಾನಸಭೆಗಳಲ್ಲಿ ಚರ್ಚೆಗಳು ಮತ್ತು ವಿಚಾರಣೆಗಳು ಜನರ ನಂಬಿಕೆಗಳಿಗೆ ಜನರ ಆಸಕ್ತಿಗಳನ್ನು ಪೂರೈಸುವುದು ಅನ್ನೋದ್ರ ಮೇಲೆ ಚರ್ಚೆ ಆಗಿದೆ ಅಂತ ಹೇಳ್ತಾ ಇದೆ. ಇದಕ್ಕೆ ಆನ್ಸರ್ ಬಂದು ಅಗೇನ್ 2 ಓನ್ಲಿ ಆಗುತ್ತೆ. ನಾನು ಆಲ್ರೆಡಿ ಹೇಳಿದ್ದೀನಿ, ಲೊಕೇಶನ್ ಇಂಪಾರ್ಟೆಂಟ್. ಇದು ಡೆಲ್ಲಿನಲ್ಲಿ ನಡೆದಿರೋದಲ್ಲ, ತುಂಬಾ ಇಂಪಾರ್ಟೆಂಟ್ ಎಸ್ಪೆಷಲಿ ಕರ್ನಾಟಕ ಎಕ್ಸಾಮ್ಸ್ಗಳಿಗೆ. ಯಾಕಂತಂದ್ರೆ ಇದು ನಡೆದಿರುವಂತದ್ದು ಬೆಂಗಳೂರಿನಲ್ಲಿ. ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಕಾನ್ಫರೆನ್ಸ್ ನಡೆದಿರುವಂತದ್ದು ಬೆಂಗಳೂರಲ್ಲಿ. ಆಮೇಲೆ ಥೀಮ್ ನೋಡಿ, ಈಗ ಇದು ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಅಸೋಸಿಯೇಷನ್ ಅಂತಂದ್ರೆ 1911 ನಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡಿದ್ರು. ಸುಮಾರು ಒಂದು ಮೋರ್ ದೆನ್ 180 ಮೆಂಬರ್ಸ್ ಇದ್ದಾರೆ ಇದಕ್ಕೆ, ಕಂಟ್ರೀಸ್ ಮೆಂಬರ್ಸ್. ಕಾಮನ್ವೆಲ್ತ್ ಕಂಟ್ರಿಗಳೆಲ್ಲ ಸೇರ್ಕೊಂಡು ಈಗ ಲೋಕಸಭೆಯಲ್ಲಿ ಸ್ಪೀಕರ್ ಆಗ್ಬೋದು, ರಾಜ್ಯಸಭೆಯಲ್ಲಿ ಚೇರ್ಮನ್ ಆಗ್ಬೋದು, ಇವ್ರುಗಳೆಲ್ಲ ಅಲ್ಲಿ ಕೂತ್ಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ ವಿಧಾನಸಭೆಯಲ್ಲಿ ಯಾವ್ಯಾವ ರೀತಿಯಲ್ಲಿ ಕಂಡಕ್ಟ್ ಮಾಡ್ತಾರಲ್ಲ ಅದರ ಬೆಸ್ಟ್ ಪ್ರಾಕ್ಟೀಸಸ್, ಒಳ್ಳೆ ಇನ್ಕ್ಲೂಸಿವಿಟಿ ಅಥವಾ ಯಾವ ರೀತಿ ಇನೋವೇಟಿವ್ ಆಗಿ ನಾವು ತರಬಹುದು ಇದನ್ನೆಲ್ಲ ಚರ್ಚೆ ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತಂದ್ರೆ ಕಾಮನ್ವೆಲ್ತ್ ಕಂಟ್ರೀಸ್ ಗಳೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ. ಈ ಒಂದು ರೀಜನಲ್ ಮೀಟಿಂಗ್ ಈ ಸಲ ಕಾನ್ಫರೆನ್ಸ್ ನಡೆದಿರುವಂತದ್ದು ಬೆಂಗಳೂರಲ್ಲಿ. ಸೊ ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬೆಂಗಳೂರಲ್ಲಿ ನಡೆದಿದೆ. ಆಮೇಲೆ ಪ್ರತಿ ವರ್ಷ ಒಂದೊಂದು ಮೀಟಿಂಗ್ ನಡೆಯೋ ಟೈಮಲ್ಲಿ ಒಂದೊಂದು ಥೀಮ್ ಇಟ್ಕೊತಾರೆ, ಒಂದೊಂದು ವಿಚಾರ ಇಟ್ಕೋತಾರೆ, ಅದ್ರ ಮೇಲೆ ಡಿಸ್ಕಸ್ ಮಾಡಬೇಕು ಅಂತ. ಈ ವರ್ಷ ಅವ್ರು ಇಟ್ಕೊಂಡಿದ್ದ ಥೀಮ್ ಬಂದು ಡಿಬೇಟ್ ಅಂಡ್ ಡಿಸ್ಕಷನ್ಸ್. ಈಗ ನಾವು ಏನ್ ನೋಡ್ತೀವಿ ಅಸೆಂಬ್ಲಿಗಳಲ್ಲಿ ಡಿಬೇಟ್ ಅಂಡ್ ಡಿಸ್ಕಷನ್ಸ್ ಅಲ್ವಾ? ಸೊ ಇದು ನೋಡ್ತೀವಿ ಹೌಸ್ ಆಫ್ ಲೆಜಿಸ್ಲೇಚರ್ ಅಲ್ಲಿ ನಡೆಯುವಂಥದ್ದು. ಹೌಸ್ ಆಫ್ ಲೆಜಿಸ್ಲೇಚರ್ ಅಂತಂದ್ರೆ ಮೇಲ್ಮನೆ ಆಗ್ಬೋದು, ಕೆಳಮನೆ ಆಗ್ಬೋದು. ಮತ್ತೆ ಬಿಲ್ಡಿಂಗ್ ದ ಪೀಪಲ್ ಟ್ರಸ್ಟ್, ಮೀಟಿಂಗ್ ಪೀಪಲ್ ಆಸ್ಪಿರೇಷನ್. ಸೊ ಈ ಥೀಮ್ ಕೂಡ ಕರೆಕ್ಟ್ ಆಗಿದೆ. ಲೊಕೇಶನ್ ಬಂದು ಬೆಂಗಳೂರು, ನೆನ್ಪಿಟ್ಕೊಳ್ಳಿ. ಮುಂದಿನ ಪ್ರಶ್ನೆ ಹೋಗೋದಾದ್ರೆ ಕನ್ಸಿಡರ್ ದ ಫಾಲೋಯಿಂಗ್ ಪೇಸ್. ಆದಿ ವಿಶ್ವವಿದ್ಯಾಲಯ ಅಂದ್ರೆ ಪೇಸ್ ಮಾಡಿದ್ದಾರೆ, ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂಗೆ ಒಂದು ಪೇಸ್ ಮಾಡಿದ್ದಾರೆ. ಏನಂತ ನೋಡ್ಕೋಬೇಕಾಗತ್ತೆ. ಆದಿ ವಿಶ್ವವಿದ್ಯಾಲಯ ಏನು ಸಂಬಂಧಪಟ್ಟಿದ್ದು? ಇದು ಡಿಜಿಟಲ್ ಸಮುದಾಯ ಕಲಾ ಅಕಾಡೆಮಿ ಅಂತೆ. ವಿಲ್ ಸಿ. ಆದಿ ಸಂಪದ ಡಿಜಿಟಲ್ ಮಾರುಕಟ್ಟೆ. ಆದಿ ಹಾಟ್ ಸಾಂಸ್ಕೃತಿಕ ಸಂಪನ್ಮೂಲ ಕೇಂದ್ರ. ಯಾವುದು ಸಂಬಂಧಪಟ್ಟಿದ್ದು ಅಂತ ಕೇಳ್ತಿದ್ದಾರೆ. ಇದು ಆದಿ ಅಂದ ತಕ್ಷಣ ನಿಮ್ಗೆ ಒಂದು ಸ್ವಲ್ಪ ಐಡಿಯಾ ಬರಬೇಕು. ಇಟ್ ಈಸ್ ರಿಲೇಟೆಡ್ ಟು ಟ್ರೈಬಲ್ ವಿಶ್ವವಿದ್ಯಾಲಯಕ್ಕೆ ಏನಂತ ಕರೀತಾರೆ ಅಂತಂದ್ರೆ ಸಮುದಾಯ ಕಲಾ ಅಕಾಡೆಮಿ ಅಂತೆ. ಸ್ವಲ್ಪ ನಾವು ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಅಕಾಡೆಮಿ ವಿದ್ಯಾಲಯ ಸೇಮ್ ಇದೆ, ಇಟ್ ಮೇ ಬಿ ದ ಸಿಮಿಲರ್. ಬಟ್ ಆದ್ರೆ ಸಂಪದ ಅಂತಂದ್ರೆ ಸಮಥಿಂಗ್ ಕಂಪೈಲೇಷನ್ ಅಂತ ಅಂದ್ರೆ ರಿಸೋರ್ಸಸ್ ನ ಕೂಡಿಟ್ಕೊಳ್ಳುವಂಥದ್ದು, ರೆಪಾಸಿಟರಿ ಅಂತ ಹೇಳಿ. ಹಂಗಾಗಿ ಸಂಪದ ಅಂತಂದ್ರೆ ಇದೊಂದು ರೆಪಾಸಿಟರಿ ಆಗುತ್ತೆ. ಮತ್ತೆ ಹಾತ್ ಅಂತಂದ್ರೆ ಯೂಶಲಿ ಹಾತ್ ಅನ್ನೋ ಪದ ಮಾರ್ಕೆಟ್ಗೆ ಸಂಬಂಧಪಟ್ಟಿರುತ್ತೆ. ಸೊ ಇಲ್ಲಿ ಏನಂತಂದ್ರೆ ಎರಡು ಇಂಟರ್ಚೇಂಜ್ ಮಾಡಿದ್ದಾರೆ. ಇದಕ್ಕೆ ಆನ್ಸರ್ ಬಂದು ಒಂದೊಂದ್ಲಿ ಆಗುತ್ತೆ. ಇಲ್ಲಿ ಒಂದೇ ಜೋಡಿ ಕರೆಕ್ಟ್ ಆಗಿ ಮ್ಯಾಚ್ ಆಗಿರುವಂಥದ್ದು, ನೆನ್ಪಿಟ್ಕೋಬೇಕಾಗತ್ತೆ. ಇಲ್ಲಿ ಏನಾಗಿದೆ ಅಂತಂದ್ರೆ ಟ್ರೈಬಲ್ ಲ್ಯಾಂಗ್ವೇಜ್ ಗಳಲ್ಲಿ ಇರುವಂತಹ ಕೆಲವೊಂದು ಕಲ್ಚರ್ಗಳನ್ನ ಸ್ಟಡಿ ಮಾಡೋದಕ್ಕೆ, ಪ್ರಿಸರ್ವ್ ಮಾಡೋದಕ್ಕೆ, ಪ್ರಮೋಟ್ ಮಾಡೋದಕ್ಕೆ ಏನ್ ಮಾಡಿದೆ ಅಂತಂದ್ರೆ ಸರ್ಕಾರ ಅಂದ್ರೆ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಆದಿ ಸಂಸ್ಕೃತಿ ಅನ್ನುವಂತಹ ಒಂದು ಪ್ಲಾಟ್ಫಾರ್ಮ್ ನ ಲಾಂಚ್ ಮಾಡಿದೆ. ಆದಿ ಸಂಸ್ಕೃತಿ ನೆನ್ಪಿಟ್ಕೋಬೇಕು. ಆ ಆದಿ ಸಂಸ್ಕೃತಿ ಅನ್ನೋ ಪ್ಲಾಟ್ಫಾರ್ಮ್ ಅಲ್ಲಿ 3 ಕಾಂಪೊನೆಂಟ್ಸ್ ಬರುತ್ತೆ. 3 ಕಾಂಪೊನೆಂಟ್ಸ್ಗಳು. ಅದರಲ್ಲಿ ಮೊದಲನೇದು ಬಂದು ಆದಿ ವಿಶ್ವವಿದ್ಯಾಲಯ ಅಂತಂದ್ರೆ ಟು ಸ್ಟಡಿ ದ ಕಲ್ಚರಲ್ ಆಸ್ಪೆಕ್ಟ್ಸ್ ಆಫ್ ಟ್ರೈಬಲ್ ಪೀಪಲ್. ಸೊ ಆ ಒಂದು ಟ್ರೈಬಲ್ ಪೀಪಲ್ ಏನಿದೆಯಲ್ಲ, ಫಾರ್ ಎಕ್ಸಾಂಪಲ್ ಆರ್ಟ್ಗಳಂತಂದಾಗ ಪೇಂಟಿಂಗ್ ಆಗ್ಬೋದು, ಕ್ಲಾತ್ಸ್ ಆಗ್ಬೋದು, ಅವ್ರದ್ದು ಕಲ್ಚರ್ ಆಗ್ಬೋದು, ಇದನ್ನೆಲ್ಲ ಸ್ಟಡಿ ಮಾಡಬೇಕು ಅಂತ ಇದು ಕೋರ್ಸ್ಗಳು ಕೂಡ ಇದೆ. ವಿಶ್ವವಿದ್ಯಾಲಯದಲ್ಲಿ ಕೋರ್ಸ್ ಕೂಡ ಇಟ್ಟಿರ್ತಾರೆ. ಸೊ ಅದನ್ನ ಸ್ಟಡಿ ಮಾಡಬೇಕು ಅಂತೇಳಿ ಒಂದು ಕಾಂಪೊನೆಂಟ್ ಬಂದು ಪ್ರಥಮ ಬಾರಿಗೆ ಇಡೀ ವಿಶ್ವದಲ್ಲೇ ಆದಿ ವಿಶ್ವವಿದ್ಯಾಲಯನ ಲಾಂಚ್ ತಂದಿದ್ದಾರೆ. ಎರಡನೇದು ಬಂದು ಆದಿ ಸಂಪದ ಅಂತಂದ್ರೆ ಕಂಪೈಲೇಷನ್.
ಈಗ ಟ್ರೈಬಲ್ ಲ್ಯಾಂಗ್ವೇಜ್ ಅಲ್ಲಿ ಸಾಕಷ್ಟು ವಿಚಾರಗಳು ರೆಪೋಸಿಟರಿಗಳು ಇರುತ್ತೆ, ನಾಲೆಡ್ಜ್ ಇರುತ್ತೆ, ಅದನ್ನ ಕಂಪೈಲ್ ಮಾಡಿ ಒಂದ್ ಕಡೆ ಶೇರ್ ಮಾಡ್ಕೋಬೇಕು. ಸೊ ಅದಕ್ಕೆ ಇನ್ನೊಂದು ಕಾಂಪೋನೆಂಟ್ ತಂದಿದ್ದಾರೆ ಆದಿ ಸಂಪದ ಅಂತೇಳಿ. ಸೊ ರೆಪೋಸಿಟರಿ ಆಗಿರುತ್ತೆ. ಎರಡನೇದು ಬಂದು ಆದಿ ಹಾತ್ ಅಂತೇಳಿ. ಟ್ರೈಬಲ್ ಲೊಕೇಶನ್ಗಳಲ್ಲಿ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಅವ್ರದ್ದು ಆರ್ಟಿಫ್ಯಾಕ್ಟ್ಸ್ ಗಳು ಸಿಗ್ತವೆ, ಅಥವಾ ಕಲ್ಚರಲ್ ಪ್ರೊಡ್ಯೂಸ್ ಮಾಡುವಂತ ಕೆಲವೊಂದು ಪ್ರಾಡಕ್ಟ್ ಗಳು ಸಿಗ್ತವೆ. ಸೊ ಅದನ್ನ ನಾವು ಅವ್ರಿಗೆ ಮಾರ್ಕೆಟಿಂಗ್ ಪ್ರೊಡ್ಯೂಸ್ ಮಾಡೋದ್ರಿಂದ ಒಂದು ಆ ವೋಕಲ್ ಫಾರ್ ಲೋಕಲ್ ಅನ್ನೋ ಕಾನ್ಸೆಪ್ಟ್ ನಾವು ಎನ್ರಿಚ್ ಮಾಡ್ದಂಗಾಗುತ್ತೆ. ಎರಡನೇದು ಅವ್ರಿಗೆ ಸ್ವಲ್ಪ ಎಕನಾಮಿಕಲ್ ಸಪೋರ್ಟ್ ಕೊಟ್ಟಂಗಾಗುತ್ತೆ. ಸೊ ಹಾಗಾಗಿ ಆದಿ ಹಾತ್ 3 ಕಾಂಪೋನೆಂಟ್ಗಳು ನೆನ್ಪಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ದೆಹಲಿಯಲ್ಲಿ ನಡೆದಂತಹ ರಾಷ್ಟ್ರೀಯ ಬಹುಮುಖ ಬಡತನ ಸೂಚ್ಯಂಕ ಕಾರ್ಯಾಗಾರ, ರಾಷ್ಟ್ರೀಯ ಬಹುಮುಖ ಬಡತನ ಸೂಚ್ಯಂಕ, ನ್ಯಾಷನಲ್ ವರ್ಕ್ಶಾಪ್ ಆನ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಯಾರು ಆಯೋಜಿಸಿದ್ರು ಅಂತ ಕೇಳ್ತಾರೆ, ಇದನ್ನು ನೀವು ಆರಾಮಾಗಿ ಗೆಸ್ ಮಾಡಬಹುದು. ಇದನ್ನು ಆಯೋಜಿಸಿದ್ದು ನೀತಿ ಆಯೋಗ ಮತ್ತೆ UNDP ಎರಡು ಸೇರಿ ಮಾಡುವಂಥದ್ದು. ಯಾಕಂತಂದ್ರೆ ವರ್ಲ್ಡ್ ಲೆವೆಲ್ ಅಲ್ಲಿ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ನ ರಿಲೀಸ್ ಮಾಡುವಂಥದ್ದು UNDP ಆದ್ರೆ, ನ್ಯಾಷನಲ್ ಅಥವಾ ನ್ಯಾಷನಲಿ ಸ್ಟೇಟ್ಗಳನ್ನ ಮೆಜರ್ ಮಾಡುವಂಥದ್ದು ನೀತಿ ಆಯೋಗ ಆಗುತ್ತೆ. ಸೊ ಹಾಗಾಗಿ UNDP ಮತ್ತೆ ನೀತಿ ಆಯೋಗ ಎರಡು ಸೇರಿ ಒಂದು ಕಾರ್ಯಾಗಾರ ನಡೆಸಿದ್ದು. ಯಾವ್ದ್ರ ಬಗ್ಗೆ ಅಂತಂದ್ರೆ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಬಗ್ಗೆ, ಅಥವಾ ರಾಷ್ಟ್ರೀಯ ಬಹುಮುಖಿ ಬಡತನ ಸೂಚ್ಯಂಕದ ಬಗ್ಗೆ ನೆನ್ಪಿಟ್ಕೋಬೇಕಾಗತ್ತೆ. ನೀತಿ ಆಯೋಗ ಇನ್ ಕೊಲಾಬ್ರೇಷನ್ ವಿತ್ UNDP ಏನ್ ಮಾಡಿದೆ ಅಂತಂದ್ರೆ ಒಂದು ವರ್ಕ್ಶಾಪ್ ನ ಆರ್ಗನೈಸ್ ಮಾಡಿದೆ. ಆ ವರ್ಕ್ಶಾಪ್ ಬಂದು ನ್ಯಾಷನಲ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್. ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಇತ್ತೀಚಿನ ನೇಪಾಳದ ಜೆನ್ಜಿ ಪ್ರತಿಭಟನೆ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಜೆನ್ಜಿ ಪ್ರೊಟೆಸ್ಟ್ ಆಗಿದೆ, ಅದಕ್ಕೆ ಕಾರಣಗಳೇನು ಅಂತ ಕೇಳಿದ್ದಾರೆ, ಅಥವಾ ಇದ್ರ ಸಂಬಂಧಪಟ್ಟಂಗೆ ಹೇಳಿಕೆಗಳು ಏನು ಅಂತ. ತಕ್ಷಣದ ಕಾರಣ ಬಂದು ಸರ್ಕಾರವು 26 ಸಾಮಾಜಿಕ ಜಾಲಗಳನ್ನು ನಿಷೇಧಿಸಿತು. ಸರ್ಕಾರ ಅದು 26 ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳು ಅವನ್ನ ಬ್ಯಾನ್ ಮಾಡಿತ್ತು, ಅದು ತಕ್ಷಣದ ಕಾರಣ ಅಂತ ಹೇಳ್ತಾ ಇದೆ. ಇನ್ನೊಂದು ಬಂದು ಪ್ರತಿಭಟನೆಯು ಭ್ರಷ್ಟಾಚಾರ ಮತ್ತು ಆರ್ಥಿಕ ಅಸಮಾನತೆಯ ಮತ್ತು ರಾಜಕೀಯ ಅಸ್ಥಿರತೆಯ ವಿರುದ್ಧ ಜನರ ಅಶಾಂತಿಯಿಂದ ಪ್ರೇರಿತವಾಗಿದೆ. ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಕರಪ್ಷನ್ ಆಗ್ತಿತ್ತು, ಮತ್ತೆ ಆರ್ಥಿಕ ಅಸಮಾನತೆ ಇತ್ತು, ರಾಜಕೀಯ ಅಸ್ಥಿರತೆ ಇತ್ತು, ಇದರಿಂದಾಗಿ ಪ್ರೊಟೆಸ್ಟ್ ಆಗ್ತದೆ ಅಂತ ಹೇಳ್ತಿದ್ದು. ಎರಡು ಕರೆಕ್ಟ್. ಜೆನ್ಜಿ ಪ್ರೊಟೆಸ್ಟ್ ಎಲ್ಲಾಗಿತ್ತು ಅಂತ ನಿಮ್ಗೆ ಸಿಂಪಲ್ ಕ್ವಶನ್ ಕೇಳ್ತಾರೆ, ನೆನ್ಪಿಟ್ಕೋಬೇಕಾಗತ್ತೆ. ನೇಪಾಳ ಆಗಿರೋದು. ಅದು ಏನಂತಂದ್ರೆ ಅಲ್ಲಿ ಪ್ರೊಲಾಂಗ್ಡ್ ಆಗಿ ಅನ್ಎಂಪ್ಲಾಯ್ಮೆಂಟ್, ಕರಪ್ಷನ್, ಆಮೇಲೆ ಪೊಲಿಟಿಕಲ್ ಅನ್ಸ್ಟೆಬಿಲಿಟಿ ಇದೆಲ್ಲಾನು ಇತ್ತು. ಬಟ್ ಇನ್ಸ್ಟೆಂಟ್ ಆಗಿ ಏನಾಯ್ತು ಅಂತಂದ್ರೆ ಅಲ್ಲಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನ ಬ್ಯಾನ್ ಮಾಡ್ತಾರೆ. ಸುಮಾರು 26 ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳನ್ನ ಇಮಿಡಿಯೇಟ್ ಆಗಿ ಬ್ಯಾನ್ ಮಾಡ್ತಾರೆ. ಸೊ ಅದನ್ನ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಜೆನ್ಜಿ ಪ್ರೊಟೆಸ್ಟ್. ಕೊನೆಗೆ ಎಲ್ಲಿವರೆಗೂ ಹೋಯ್ತು ಅಂತಂದ್ರೆ ಅಲ್ಲಿದಂತ ಮಂತ್ರಿಗಳ ಅಥವಾ ಸಚಿವರ ಮನೆಗಳಿಗೆ ಕಲ್ತೂರೋದು, ಬೆಂಕಿ ಇಡೋದು, ಪಾರ್ಲಿಮೆಂಟ್ಗೆ ಬೆಂಕಿ ಹಾಕಿದ್ರು. ಕೊನೆಗೆ ಅಲ್ಲಿದ್ದಂತ ಪ್ರೈಮ್ ಮಿನಿಸ್ಟರ್ ಅವರು ರೆಸಿಗ್ನೇಷನ್ ಕೊಡೋವರೆಗೂ ಬಿಡ್ಲಿಲ್ಲ. ಸೊ ಆ ಮಟ್ಟಕ್ಕೆ ಗಂಟ ಹೋಗಿದೆ. ಸೊ ಹಾಗಾಗಿ ಇದು ತುಂಬಾ ಹಾಟ್ ಟಾಪಿಕ್ ಆಗಿತ್ತು. ಒಂದಲ್ಲ ಒಂದು ಎಕ್ಸಾಮ್ಸ್ ಗಳಲ್ಲಿ ಕೇಳ್ತಾರೆ, ನೆನ್ಪಿಟ್ಕೋಬೇಕಾಗತ್ತೆ. ಜೆನ್ಜಿ ಪ್ರೊಟೆಸ್ಟ್ ಎಲ್ಲಿ ನಡೀತು ಅಂತ ಕೇಳಿದ್ರೆ ನೇಪಾಳ ಅಂತ ನೆನ್ಪಿಟ್ಕೋಬೇಕಾಗತ್ತೆ. ಮುಂದಿನ ಪ್ರಶ್ನೆ ಬಂದ್ರು, ಹೂ ಇಸ್ ಲೀಡಿಂಗ್ ದ ಅಪ್ಕಮಿಂಗ್ ಮಿಲಿಟರಿ ಎಕ್ಸರ್ಸೈಸ್ ಜಪಾಡ್ ಅಂತ ಒಂದು ಮಿಲಿಟರಿ ಎಕ್ಸರ್ಸೈಸ್ ಇದೆ. ಅದನ್ನ ಯಾರು ಲೀಡ್ ಮಾಡ್ತಾ ಇರೋದು ಅಂತ ಕೇಳ್ತಾ ಇದಾರೆ. ಸೊ ಇದನ್ನ ಲೀಡ್ ಮಾಡ್ತಾ ಇರೋದು ರಷ್ಯಾ. ಯಾಕಂತಂದ್ರೆ ಈಗ ಇಂಡಿಯಾ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಅಂದ್ರೆ ಇದು ಬೈಲ್ಯಾಟರಲ್ ಎಕ್ಸರ್ಸೈಸ್ ಅಲ್ಲ, ಬೇರೆ ಬೇರೆ ರಾಷ್ಟ್ರಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಇವನ್ ಪಾಕಿಸ್ತಾನ ಕೂಡ ಅಬ್ಸರ್ವರ್ ಆಗಿ ಅಲ್ಲಿ ಬಂದಿದೆ. ಸೊ ಇಲ್ಲಿ ಇಂಡಿಯಾ ಈಗ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಕೇಳ್ಬೋದು ಯಾರು ಲೀಡ್ ಮಾಡ್ತಿರೋದು ಅಂತ ಕೇಳ್ತಾರೆ, ರಷ್ಯಾ ಅಂತ ನೆನ್ಪಿಟ್ಕೋಬೇಕಾಗುತ್ತೆ. ಮುಂದಿನ ಪ್ರಶ್ನೆ ಬಂದು ಇನ್ಫೋಸಿಸ್ ಮತ್ತೆ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಇವೆರಡು ಸೇರಿ ಒಂದು ಒಡಂಬಡಿಕೆಗೆ ಸೈನ್ ಮಾಡಿದೆ. ಅದ್ರ ಬಗ್ಗೆ ನಡೆಯುವಂತಹ ಕ್ವಶನ್ ಇದು. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇನ್ಫೋಸಿಸ್ ತನ್ನ CSR ಕಾರ್ಯಕ್ರಮ ಸ್ಪ್ರಿಂಗ್ ಬೋರ್ಡ್ ಮೂಲಕ ಪತ್ರಕರ್ತರಿಗೆ ಡಿಜಿಟಲ್ ಮಾಧ್ಯಮ ಮತ್ತೆ ಕೃತಕ ಬುದ್ಧಿಮತ್ತೆ ತರಬೇತಿ ನೀಡಲಿದೆ. ಸ್ಪ್ರಿಂಗ್ ಬೋರ್ಡ್ ಅಂತ ಒಂದು ಕಾರ್ಯಕ್ರಮ ಇದೆಯಂತೆ ಇನ್ಫೋಸಿಸ್. ಅದ್ರ ಯಾವ್ದ್ರದ್ದು ಕಾರ್ಯಕ್ರಮ ಅಂತಂದ್ರೆ CSR ಅಂದ್ರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತೇಳಿ. ಆ ಒಂದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಏನಿದೆಯಲ್ಲ ಅದ್ರ ಅಂಡರ್ ಅಲ್ಲಿ ತಂದಿರುವಂತದ್ದು. ಅಂದ್ರೆ ತನ್ನ ಪ್ರಾಫಿಟ್ ಅಲ್ಲಿ ಸುಮಾರು ಒಂದು 2% ಅಷ್ಟನ್ನ ಸೋಷಿಯಲ್ ಸರ್ವಿಸ್ಗೆ ಅಂತ ಹೇಳಿ ಕೆಲವೊಂದು ಸಾಫ್ಟ್ವೇರ್ ಕಂಪನಿಗಳು ಅಥವಾ ಮಲ್ಟಿನ್ಯಾಷನಲ್ ಕಂಪನಿಗಳು, ಪ್ರೈವೇಟ್ ಕಂಪನಿಗಳು ಏನ್ ಮಾಡ್ತವೆ ಅಂತಂದ್ರೆ ಎತ್ತಿಡ್ತವೆ. ಸೊ ಆ ಒಂದು ಪ್ರೋಗ್ರಾಮ್ ಅಲ್ಲಿ ತಂದಿರುವಂತದ್ದು ಹೆಸರು ಏನಂತಂದ್ರೆ ಇನ್ಫೋಸಿಸ್ ಲಾಂಚ್ ಮಾಡಿರುವಂತದ್ದು. ಅದರಲ್ಲಿ ಒಂದು ಪ್ರೋಗ್ರಾಮ್ ಏನಂತಂದ್ರೆ ಸ್ಪ್ರಿಂಗ್ ಬೋರ್ಡ್. ಆ ಸ್ಪ್ರಿಂಗ್ ಬೋರ್ಡ್ ಅಲ್ಲಿ ಏನ್ ಮಾಡ್ತಾ ಇದೆ ಅಂತಂದ್ರೆ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಒಂದು ಅಗ್ರಿಮೆಂಟ್ ಸೈನ್ ಮಾಡಿದಂತೆ. ಏನಂತಂದ್ರೆ ಪತ್ರಕರ್ತರಿಗೆ ಡಿಜಿಟಲ್ ಮಾಧ್ಯಮ, ಈಗ ಫಾರ್ ಎಕ್ಸಾಂಪಲ್ ಈ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಇವುಗಳೇ ಸ್ವಲ್ಪ ಫಾಸ್ಟ್ ಆಗಿದೆ, AI ಅನ್ನೋದನ್ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳೋದ್ರಲ್ಲಿ. ಸೊ ಅದು ಮೇನ್ ಸ್ಟ್ರೀಮ್ ಅಲ್ಲಿ ಇರುವಂತಹ ಒಂದು ಮಾಧ್ಯಮಗಳಿಗೆ ಅದು ಗೊತ್ತಾಗಬೇಕಾಗಿದೆ, ಅವರು ಅದನ್ನು ಅಡಾಪ್ಟ್ ಮಾಡ್ಕೋಬೇಕಾಗಿದೆ. ಸೊ ಅದಕ್ಕೋಸ್ಕರ ಏನ್ ಮಾಡಿದೆ ಅಂತಂದ್ರೆ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಇವುಗಳ ಜೊತೆ ಸೈನ್ ಮಾಡಿದೆ ಅಂತ ಮೊದಲನೇ ಸ್ಟೇಟ್ಮೆಂಟ್ ಹೇಳ್ತಿರೋಂಥದ್ದು. ಎರಡನೇದು ಅದಕ್ಕೆ ಟ್ರೈನ್ ಮಾಡೋದಕ್ಕೆ ಅಂತ. ಎರಡನೇದು ಬಂದು ಈ ಪ್ರಕಾರದ ಪತ್ರಕರ್ತರ ಕೌಶಲ್ಯ ಅಭಿವೃದ್ಧಿಗೆ ದೇಶದಲ್ಲೇ ಇದು ಮೊದಲ ಪ್ರಯತ್ನವಾಗಿದೆ. ಹೌದು, ಫಾರ್ ದ ಫಸ್ಟ್ ಟೈಮ್ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಈ ರೀತಿಯ ಒಂದು ಪ್ರಯತ್ನ ಕೈ ಹಾಕಿದೆ. ಯಾವ್ದ್ರ ಮೂಲಕ ಅಂತಂದ್ರೆ ಸ್ಪ್ರಿಂಗ್ ಬೋರ್ಡ್ ಯಾರ ಒಂದು ಪ್ರೋಗ್ರಾಮ್, ಇನ್ಫೋಸಿಸ್ ಪ್ರೋಗ್ರಾಮ್. ಇದು ಯಾವ್ದಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಯಾವ್ದ್ರ ಬೇಸ್ ಮೇಲೆ ನಡೀತಾ ಇರೋದು ಅಂತಂದ್ರೆ CSR
ಅಂತಂದ್ರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ನೆನ್ಪಿಟ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಇದು ಎರಡು ಕರೆಕ್ಟ್ ಆಗಿರುತ್ತೆ. ನೋಡಿದ್ರೆ ಗೊತ್ತಾಗುತ್ತೆ, ಕರ್ನಾಟಕ ಮೀಡಿಯಾ ಅಕಾಡೆಮಿ ಯಾರ ಜೊತೆ, ಇನ್ಫೋಸಿಸ್ ಜೊತೆ ಒಂದು ಒಡಂಬಡಿಕೆಗೆ ಸೈನ್ ಮಾಡಿದೆ. ಏನಕ್ಕೆ ಅಂತಂದ್ರೆ ಜರ್ನಲಿಸ್ಟ್, ಮೇನ್ ಸ್ಟ್ರೀಮ್ ಇರುವಂತ ಜರ್ನಲಿಸ್ಟ್ ಗಳಿಗೆ ಈ ಡಿಜಿಟಲ್ ಎಜುಕೇಶನ್, ಸ್ಕಿಲ್, ಎಐ ಈ ತರದ್ರಲ್ಲೆಲ್ಲ ಅಪ್ಸ್ಕಿಲ್ ಮಾಡಬೇಕು ಅಂತ ಹೇಳಿ ತಂದಿರುವಂತ ಸ್ಕೀಮ್ ಆಗಿರುತ್ತೆ. ಆಮೇಲೆ ದಿಸ್ ಇಸ್ ದ ಫಸ್ಟ್ ಟೈಮ್ ಇನ್ ದ ಕಂಟ್ರಿ ಅಂತ ಈ ತರದೊಂದು ಪ್ರಯತ್ನಕ್ಕೆ ಕೈ ಹಾಕಿರುವಂತದ್ದು. ಮುಂದಿನ ಒಂದು ಪ್ರಶ್ನೆ ನೋಡೋದಾದ್ರೆ, ಕರ್ನಾಟಕ ಸರ್ಕಾರ ಪ್ರಾರಂಭಿಸಿದ ಚಿಗುರು ಯೋಜನೆಯ ಮುಖ್ಯ ಉದ್ದೇಶ ಏನು? ಯಾವಾಗ್ಲೂ ಅಷ್ಟೇ, ಒಂದು ಸ್ಕೀಮ್ ಲಾಂಚ್ ಮಾಡ್ತಾರೆ ಅಂತಂದ್ರೆ ಮೈನ್ ಅಬ್ಜೆಕ್ಟಿವ್ ತಿಳ್ಕೊಬೇಕಾಗುತ್ತೆ. ಸೊ ಕೆಲವೊಂದು ಟೈಮಲ್ಲಿ ಅಬ್ಜೆಕ್ಟಿವ್ಸ್ ಅಂತ ಕೇಳ್ತಾರೆ. ಅಬ್ಜೆಕ್ಟಿವ್ಸ್ ಅಂತ ಕೇಳಿದಾಗ ಜಾಸ್ತಿ ಇರುತ್ತವೆ. ಮೈನ್ ಅಬ್ಜೆಕ್ಟಿವ್ ಅಂತ ಕೇಳಿದಾಗ ಒಂದು ಸ್ಪೆಸಿಫಿಕಲಿ ಇರುತ್ತೆ, ನೋಡಿ ನೀವು ಟಿಕ್ ಮಾಡಬೇಕಾಗತ್ತೆ. ಸೊ ಇದ್ರ ಮುಖ್ಯ ಉದ್ದೇಶ ಬಂದು ಮಕ್ಕಳ ಅಪೌಷ್ಟಿಕತೆ ಕಡಿಮೆ ಮಾಡುವುದು ಮತ್ತು ನಿರ್ಮೂಲಗೊಳಿಸುವುದಾಗಿದೆ. ಇದನ್ನ ಮಿನಿಸ್ಟ್ರಿ ಆಫ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಲಾಂಚ್ ಮಾಡಿರುವಂತದ್ದು. ಏನಕ್ಕೆ ಅಂದ್ರೆ ಟು ಕಾಂಬ್ಯಾಟ್ ದ ಮಾಲ್ ನ್ಯೂಟ್ರಿಷನ್, ಈ ಅಪೌಷ್ಟಿಕತೆ ಏನ್ ಮಕ್ಕಳಲ್ಲಿ ಇದೆಯಲ್ಲ ಅದನ್ನ ತಡಿಬೇಕು ಅಂತ ಮಾಡಿರುವಂತದ್ದು. ಅದನ್ನು ತಡೆಯೋದಂತ ಅಷ್ಟೇ ಅಂತಲ್ಲ, ನಾಟ್ ಓನ್ಲಿ ದ ರಿಡಕ್ಷನ್ ಬಟ್ ಆಲ್ಸೋ ಎಲಿಮಿನೇಟಿಂಗ್ ದ ಮಾಲ್ ನ್ಯೂಟ್ರಿಷನ್. ಈ ಒಂದು ಅಪೌಷ್ಟಿಕತೆಯನ್ನು ಕರ್ನಾಟಕ ರಾಜ್ಯದಿಂದ ತೆಗಿಬೇಕು ಅಂತ ಹೇಳಿ ಲಾಂಚ್ ಮಾಡಿರುವಂತದ್ದು. ನೆನ್ಪಿಟ್ಕೋಬೇಕಾಗುತ್ತೆ. ಚಿಗುರು ಪ್ರೋಗ್ರಾಮ್ ಹೆಸರು ಚಿಗುರು. ಮುಂದಿನ ಪ್ರಶ್ನೆ ನೋಡೋಣ. ಶೋರ್ ಯೋಜನೆ ಬಗ್ಗೆ. ಶೋರ್ ಯೋಜನೆ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಥವಾ ಗಮನಿಸಿ. UNUPಯು $212 ಮಿಲಿಯನ್ ಯೋಜನೆಯನ್ನು ತಮಿಳುನಾಡು ಮತ್ತು ಕರ್ನಾಟಕ ಕರಾವಳಿ ಸಮುದಾಯಗಳಿಗೆ ಸಹಕಾರಿಯಾಗಲಿ ಎಂದು ಅನುಮೋದಿಸಿದೆ. ಎಷ್ಟು ದೊಡ್ಡ ಇನ್ಫಾರ್ಮೇಶನ್ ಇದೆ ನೋಡಿ ಇದರಲ್ಲಿ. ಶೋರ್ ಯೋಜನೆ ಬಗ್ಗೆ ಹೇಳ್ತಾ ಇದ್ದಾರೆ. ಇದನ್ನು UNEP ಲಾಂಚ್ ಮಾಡಿತ್ತಂತೆ, $212 ಮಿಲಿಯನ್ ಕೊಟ್ಟಿದ್ದಂತೆ. ತಮಿಳುನಾಡು ಮತ್ತು ಕರ್ನಾಟಕದಲ್ಲಿ ಕರಾವಳಿ ಸಮುದಾಯಗಳಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಲಾಂಚ್ ಮಾಡಿದ್ದಂತೆ. ತುಂಬಾ ಇನ್ಫಾರ್ಮೇಶನ್ ಇದೆ. ಒಂದಾದ್ರೂ ಹಂಗಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಿ ಕೇರ್ಫುಲ್. ಇದು ಉದ್ದೇಶ ಒಂದು ತೀರ ಪ್ರದೇಶಗಳಲ್ಲಿ ಸ್ಥಿರತೆ, ಜೀವನೋಪಾಯ ಸುಧಾರಣೆ ಮತ್ತೆ ಶಾಶ್ವತ ಅಭಿವೃದ್ಧಿಯನ್ನು ಹೆಚ್ಚಿಸುವುದು ಅಂತ ಹೇಳ್ತಾ ಇದೆ. ಇಲ್ಲೂ ಕೂಡ ಕರಾವಳಿ ತೀರ ಪ್ರದೇಶಗಳ ಬಗ್ಗೆ ಮಾತಾಡ್ತಾ ಇದೆ ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ. ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಕೂಡ ಅದೇ ಮಾತಾಡ್ತಾ ಇದೆ. ಸೊ ಒಂದಕ್ಕೊಂದು ಕರೆಕ್ಟ್ ಆಗಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಬಿ ಕೇರ್ಫುಲ್, ಇದನ್ನ UNEPನೇ ಲಾಂಚ್ ಮಾಡಿದ್ಯಾ ಅಂತ. ಯಾವಾಗ್ಲೂ ಅಷ್ಟೇ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಮತ್ತೆ ಮಿನಿಸ್ಟ್ರಿನ ಈಸಿಯಾಗಿ ಚೇಂಜ್ ಮಾಡಬಹುದು. ಯಾಕಂತಂದ್ರೆ ಅದು ಇಟ್ ಈಸ್ ಈಸಿ ಟು ಆಲ್ಟರ್. ನಾನು ಯಾವಾಗ್ಲೂ ಅದು ತಪ್ಪಾಗಿರುತ್ತೆ ಅಂತ ಹೇಳ್ತಾ ಇಲ್ಲ, ಬಟ್ ಇಟ್ ಈಸ್ ಈಸಿ ಟು ಆಲ್ಟರ್. ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ, ಹೌದಾ ಇಲ್ವಾ ಅಂತ ಹೇಳಿ. ಬಟ್ ಈ ಶೋರ್ ಯೋಜನೆ ತಂದಿರುವಂತದ್ದು ವರ್ಲ್ಡ್ ಬ್ಯಾಂಕ್, UNEP ಎಲ್ಲ ವರ್ಲ್ಡ್ ಬ್ಯಾಂಕ್ ತಂದಿರುವಂತದ್ದು. ಇಲ್ಲಿ ನೋಡಿ ನಮ್ಗೆ ಗೊತ್ತಾಗುತ್ತೆ, ವರ್ಲ್ಡ್ ಬ್ಯಾಂಕ್ ಲಾಂಚ್ ಮಾಡಿರುವಂತದ್ದು $212 ಮಿಲಿಯನ್ ಅಷ್ಟು ಇದಕ್ಕೆ ಇನ್ವೆಸ್ಟ್ ಕೂಡ ಮಾಡ್ತಾ ಇದೆ. ಇಲ್ಲೇನಂತಂದ್ರೆ ಕರ್ನಾಟಕ ಮತ್ತೆ ತಮಿಳುನಾಡಲ್ಲಿ ಇರುವಂತಹ ಕೋಸ್ಟಲ್ ಕಮ್ಯುನಿಟಿನ ಓವರ್ ಆಲ್ ಡೆವಲಪ್ಮೆಂಟ್, ಎಲ್ಲಾ ರೀತಿಯಲ್ಲೂ ಡೆವಲಪ್ಮೆಂಟ್ ಮಾಡಿಸಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಸ್ಕೀಮ್ ನ ಲಾಂಚ್ ಮಾಡಿದ್ದಾರೆ. ಶೋರ್ ಅಂತಂದ್ರೆ ಸ್ಟ್ರೆಂಥನಿಂಗ್ ದ ಕೋಸ್ಟಲ್ ರೆಸಿಲೆಂಟ್ ಎಕಾನಮಿ ಪ್ರಾಜೆಕ್ಟ್ ಅಂತ ಹೇಳ್ಬಿಟ್ಟು ಇದನ್ನ ಲಾಂಚ್ ಮಾಡ್ತಾ ಇರುವಂತದ್ದು ವರ್ಲ್ಡ್ ಬ್ಯಾಂಕ್. ಮುಂದಿನ ಪ್ರಶ್ನೆ ನೋಡೋದಾದ್ರೆ, ಕರ್ನಾಟಕದಲ್ಲಿ ಆತ್ಮಹತ್ಯೆ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಕನ್ಸಿಡರ್ ದ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ಸೂಸೈಡ್ಸ್ ಇನ್ ಕರ್ನಾಟಕದಲ್ಲಿ ಆಗುವಂತಹ ಆತ್ಮಹತ್ಯೆಗಳ ಬಗ್ಗೆ ಈ ಕ್ವಶನ್ ಇರುವಂತದ್ದು. NCRB 2022 ಡೇಟಾ ಪ್ರಕಾರ ಕರ್ನಾಟಕದ ಆತ್ಮಹತ್ಯೆ ದರ ರಾಷ್ಟ್ರೀಯ ಸರಾಸರಿಗಿಂತ ಹೆಚ್ಚಿದೆ. ಅಂದ್ರೆ ಕರ್ನಾಟಕದಲ್ಲಿ ಆಗುವಂತ ಆತ್ಮಹತ್ಯೆ ಏನಾಗ್ತಾ ಇದೆಯಲ್ಲ ಅದು ರಾಷ್ಟ್ರೀಯಗಿಂತ ನ್ಯಾಷನಲ್ ಗಿಂತ ಜಾಸ್ತಿ ಇದೆ. ಎರಡು ತಿಳ್ಕೊಬೇಕು. ಕ್ವಶನ್ ಇದೇ ರೀತಿ ಕೇಳ್ತಾರೆ. ನಿಮ್ಗೆ ನಂಬರ್ಸ್ ಕೇಳಿಲ್ಲ ಅಂತಂದ್ರು ಇದೇ ರೀತಿ ಕೇಳ್ತಾರೆ, ಕಾನ್ಸೆಪ್ಷುಯಲ್ ಕ್ವಶನ್. ಸೊ ಮೆಗಾ ಸಿಟಿಗಳಲ್ಲಿ ಅಂತ ಬಂದಾಗ ಆತ್ಮಹತ್ಯೆಯ ಸಂಖ್ಯೆಯಲ್ಲಿ ಬೆಂಗಳೂರು 5ನೇ ಸ್ಥಾನದಲ್ಲಿದೆ. ರ್ಯಾಂಕಿಂಗು ವೇರಿಯೇಷನ್ ಆಗೋ ಚಾನ್ಸಸ್ ಇರುತ್ತೆ. ಇಟ್ ಈಸ್ ಈಸಿ ಟು ಆಲ್ಟರ್ ದ ನಂಬರ್ಸ್. ಇದಕ್ಕೆ ಆನ್ಸರ್ ಬಂದು ಓನ್ಲಿ ಆಗುತ್ತೆ. ಯಾಕಂತಂದ್ರೆ ಹೌದು, ಕರ್ನಾಟಕದಲ್ಲಿ ಸೂಸೈಡ್ ರೇಟು ಇಂಡಿಯಾಗಿಂತ ಜಾಸ್ತಿ ಇದೆ. ಬಟ್ ಆದ್ರೆ ಮೆಗಾ ಸಿಟಿಗಳಲ್ಲಿ ಅಂತ ಬಂದಾಗ ಬೆಂಗಳೂರಿನ ಸ್ಥಾನ 5 ಅಲ್ಲ, ಬದಲಿಗೆ 3ನೇ ಸ್ಥಾನ. ನೆನ್ಪಿಟ್ಕೋಬೇಕಾಗುತ್ತೆ, ಬೆಂಗಳೂರು ಬಂದು ಬದಲಿಗೆ 3ನೇ ಸ್ಥಾನ ಇರುತ್ತೆ. ಇಲ್ಲಿ ನೋಡಿ ಗೊತ್ತಾಗುತ್ತೆ, ಕರ್ನಾಟಕ ಸೂಸೈಡ್ ರೇಟ್ ಸ್ಟ್ಯಾಂಡ್ಸ್ ಅಟ್ 20.2% ಇದೆಯಂತೆ ಕರ್ನಾಟಕದಲ್ಲಿ. ಬಟ್ ಅದೇ ನ್ಯಾಷನಲ್ ಅವರೇಜ್ ಅಂತ ಬಂದಾಗ 12.4% ಇದೆಯಂತೆ. ಇದನ್ನೆಲ್ಲ ಹೇಳ್ತಾ ಇರೋದು ಯಾರು? NCRB ಅಂತ ಕರಿತೀವಿ. NCRB ಅಂತಂದ್ರೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಅಂತೇಳಿ. ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಅನ್ನೋದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ರಿಲೀಸ್ ಮಾಡುವಂತಹ ಡೇಟಾ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಕೊಡುವಂಥದ್ದು. ಸೊ ಹಾಗಾಗಿ ಇದನ್ನ ನೀವು ನಂಬೋದು. ಮತ್ತೆ ಎಕ್ಸಾಮ್ಸ್ ಗಳಲ್ಲಿ, ಮೇನ್ಸ್ ಗಳಲ್ಲಿ ಈ ಡೇಟಾಗಳನ್ನ NCRB ರಿಪೋರ್ಟ್ ಅಂತೇಳಿ ಮೆನ್ಷನ್ ಮಾಡಿ ಬರೀಬಹುದು. ಸೊ ಇದನ್ನ ಕೊಡ್ತಿರುವಂತದ್ದು ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಕೊಡ್ತಿರುವಂತದ್ದು. ಮತ್ತೆ ಅದೇ ಹೇಳ್ತಾ ಇದೆ, ಬೆಂಗಳೂರು ಬಂದು 3rd ಪೊಸಿಷನ್ ಇದೆ, ನಾಟ್ 5th ಪೊಸಿಷನ್. ನೆನ್ಪಿಟ್ಕೋಬೇಕಾಗುತ್ತೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಕರ್ನಾಟಕ ಸಂಪುಟ ಸಭೆ ಶಿಫಾರಸು ಮಾಡಿದ ಇತ್ತೀಚಿನ ಪ್ರಶಸ್ತಿಗಳ ಕುರಿತು, ಅಂದ್ರೆ ಕ್ಯಾಬಿನೆಟ್ ಕೆಲವೊಂದೇನು ಡಿಸಿಷನ್ಸ್ ತಗೊಂಡಿದೆ ಅದ್ರ ಮೇಲೆ ಕೇಳ್ತಾ ಇದ್ದಾರೆ. ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸಂಪುಟ ಸಭೆ ಕವಿ ಕುವೆಂಪು ಅವರಿಗೆ ಭಾರತ ರತ್ನಕ್ಕೆ ಶಿಫಾರಸು ಮಾಡಲು ನಿರ್ಧರಿಸಿದೆ. ಎರಡನೇದು ಬಂದು ಸಂಪುಟ ಸಭೆ ಸಿನಿಮಾ ತಾರೆಯರಾದ ವಿಷ್ಣುವರ್ಧನ್ ಮತ್ತು ಬಿ ಸರೋಜಾದೇವಿ ಅವರಿಗೆ ಕರ್ನಾಟಕ ರತ್ನ ಶಿಫಾರಸು ಮಾಡಿತು. ಸೊ ಇದಕ್ಕೆ ಆನ್ಸರ್ ಬಂದು 2 ಕರೆಕ್ಟ್ ಆಗಿದೆ. ಹೌದು, ರೀಸೆಂಟ್ ಆಗಿ ಏನಾಗಿದೆ ಅಂತಂದ್ರೆ ಕುವೆಂಪು ಅವರಿಗೆ ಭಾರತ ರತ್ನ ಈಗ ರೆಕಮೆಂಡ್ ಮಾಡಬೇಕು. ಅಂದ್ರೆ ಭಾರತ ಅಂತ ಕೊಡುವಂಥದ್ದು ಸೆಂಟ್ರಲ್ ಗವರ್ಮೆಂಟ್, ಅವರಿಗೆ ನಾವು ಶಿಫಾರಸು ಮಾಡಬೇಕು ಅಂತೇಳಿ ಈಗ ಕ್ಯಾಬಿನೆಟ್ ಅಲ್ಲಿ ಕರ್ನಾಟಕ ಸರ್ಕಾರ ತೀರ್ಮಾನ ಮಾಡಿದೆ. ಜೊತೆಗೆ
ವಿಷ್ಣುವರ್ಧನ್ ಅವರು, ಡಾಕ್ಟರ್ ವಿಷ್ಣುವರ್ಧನ್ ಅವರು ಮತ್ತೆ ಬಿ ಸರೋಜಾದೇವಿ ಅವರಿಗೆ ಕರ್ನಾಟಕ ರತ್ನ ಬಂದು ಕರ್ನಾಟಕದಲ್ಲೇ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಆಗುತ್ತೆ. ಇದನ್ನ ಕೊಡಬೇಕು ಅಂತೇಳಿ ಕೂಡ ಕ್ಯಾಬಿನೆಟ್ ಡಿಸಿಷನ್ ಮಾಡಿದ್ದಾರೆ. ಸೊ ನೆನ್ಪಿಟ್ಕೋಬೇಕಾಗತ್ತೆ. ಈ ಒಂದು ಟಾಪಿಕ್ ಜೊತೆ ಈ ಎಲ್ಲ ಕ್ವಶನ್ಸ್ಗಳು ಮುಗಿದಿದೆ. ಸೊ ನೋಟ್ ಮಾಡಿ ಇಟ್ಕೊಳ್ಳಿ. ಮುಂದಿನ ಸೆಷನ್ ಭೇಟಿ ಆಗೋಣ. ಥ್ಯಾಂಕ್ ಯು.